ಫುಟ್ಪಾತ್ ಇಲ್ಲದೆ ರಸ್ತೆಯಲ್ಲಿ ಪಾದಚಾರಿಗಳ ಪರದಾಟ. ಜಿಬಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಜನರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿದೆ. ಏಕಾಏಕಿ ರಸ್ತೆ ಪಾದಚಾರಿ ಮಾರ್ಗ ಕ್ಲೋಸ್ ಆಗಿದೆ. ಜನರು ಪರದಾಟವನ್ನು ನಡೆಸಿದ್ದಾರೆ. ಕಳೆದ 6 ತಿಂಗಳಿಂದ ಮಲ್ಲೇಶ್ವರದಲ್ಲಿ ಒಳಚರಂಡಿ ಕಾಮಗಾರಿ ನಡೀತಾ ಇದೆ. ಇದೀಗ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂ ಕಡೆಗೆ ಸಂಚಾರ ಇದೀಗ ಬಂದ್ ಆಗಿದೆ. ಕಾಮಗಾರಿ ಬಳಿಕ ಮೊದಲೇ ಇದ್ದಂತ ಫುಟ್ಪಾತ್ ಸಹ ತೆರವು ಮಾಡಲಾಗಿದೆ. ಈಗ ಪಾದಚಾರಿ ಮಾರ್ಗ ಇಲ್ಲದೆ ರಸ್ತೆ ಮಧ್ಯೆಯೇ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಪಾದಚಾರಿ ಮಾರ್ಗ ಮಾಡಿಕೊಡಿ ಅಂತ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಈಗ ಮಲ್ಲೇಶ್ವರ ಮೆಜೆಸ್ಟಿಕ್ ಈ ರಸ್ತೆ ಏನಿದೆಯಲ್ಲ ಕ್ಲೋಸ್ ಆಗಿದೆ. ಒಂದ್ ಕಡೆ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಪಾದಚಾರಿಗಳಿಗೆ ಪ್ರತ್ಯೇಕವಾಗಿ ಒಂದು ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಫುಟ್ಪಾತ್ ಇಲ್ಲದೆ ಒಂದು ರೀತಿಯಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ರಸ್ತೆ ಕ್ಲೋಸ್ ಆಗಿರೋದು, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಜಿಬಿ ಅಧಿಕಾರಿಗಳಿಂದ ಎಡವಟ್ಟಾಗಿದೆ. ಈ ಎಡವಟ್ಟಿನಿಂದಾಗಿ ಫುಟ್ಪಾತ್ನಲ್ಲಿ ಓಡಾಡುವಂತಹ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆ ರಸ್ತೆ ಕೂಡ ಕ್ಲೋಸ್ ಆಗಿರೋದು. ಫುಟ್ಪಾತ್ ಇಲ್ಲದೆ ರಸ್ತೆಯಲ್ಲಿ ಪಾದಚಾರಿಗಳ ಪರದಾಟ. ಜಿಬಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಜನರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿದೆ. ಏಕಾಏಕಿ ರಸ್ತೆ ಪಾದಚಾರಿ ಮಾರ್ಗ ಕ್ಲೋಸ್ ಆಗಿದೆ. ಜನರು ಪರದಾಟವನ್ನು ನಡೆಸಿದ್ದಾರೆ. ಕಳೆದ 6 ತಿಂಗಳಿಂದ ಮಲ್ಲೇಶ್ವರದಲ್ಲಿ ಒಳಚರಂಡಿ ಕಾಮಗಾರಿ ನಡೀತಾ ಇದೆ. ಇದೀಗ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂ ಕಡೆಗೆ ಸಂಚಾರ ಇದೀಗ ಬಂದ್ ಆಗಿದೆ. ಕಾಮಗಾರಿ ಬಳಿಕ ಮೊದಲೇ ಇದ್ದಂತ ಫುಟ್ಪಾತ್ ಸಹ ತೆರವು ಮಾಡಲಾಗಿದೆ. ಈಗ ಪಾದಚಾರಿ ಮಾರ್ಗ ಇಲ್ಲದೆ ರಸ್ತೆ ಮಧ್ಯೆಯೇ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಪಾದಚಾರಿ ಮಾರ್ಗ ಮಾಡಿಕೊಡಿ ಅಂತ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಈಗ ಮಲ್ಲೇಶ್ವರ ಮೆಜೆಸ್ಟಿಕ್ ಈ ರಸ್ತೆ ಏನಿದೆಯಲ್ಲ ಕ್ಲೋಸ್ ಆಗಿದೆ. ಒಂದ್ ಕಡೆ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಪಾದಚಾರಿಗಳಿಗೆ ಪ್ರತ್ಯೇಕವಾಗಿ ಒಂದು ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಫುಟ್ಪಾತ್ ಇಲ್ಲದೆ ಒಂದು ರೀತಿಯಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ರಸ್ತೆ ಕ್ಲೋಸ್ ಆಗಿರೋದು, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಜಿಬಿ ಅಧಿಕಾರಿಗಳಿಂದ ಎಡವಟ್ಟಾಗಿದೆ. ಈ ಎಡವಟ್ಟಿನಿಂದಾಗಿ ಫುಟ್ಪಾತ್ನಲ್ಲಿ ಓಡಾಡುವಂತಹ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆ ರಸ್ತೆ ಕೂಡ ಕ್ಲೋಸ್ ಆಗಿರೋದು. ಫುಟ್ಪಾತ್ ಇಲ್ಲದೆ ರಸ್ತೆಯಲ್ಲಿ ಪಾದಚಾರಿಗಳ ಪರದಾಟ. ಜಿಬಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಜನರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿದೆ. ಏಕಾಏಕಿ ರಸ್ತೆ ಪಾದಚಾರಿ ಮಾರ್ಗ ಕ್ಲೋಸ್ ಆಗಿದೆ. ಜನರು ಪರದಾಟವನ್ನು ನಡೆಸಿದ್ದಾರೆ. ಕಳೆದ 6 ತಿಂಗಳಿಂದ ಮಲ್ಲೇಶ್ವರದಲ್ಲಿ ಒಳಚರಂಡಿ ಕಾಮಗಾರಿ ನಡೀತಾ ಇದೆ. ಇದೀಗ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂ ಕಡೆಗೆ ಸಂಚಾರ ಇದೀಗ ಬಂದ್ ಆಗಿದೆ. ಕಾಮಗಾರಿ ಬಳಿಕ ಮೊದಲೇ ಇದ್ದಂತ ಫುಟ್ಪಾತ್ ಸಹ ತೆರವು ಮಾಡಲಾಗಿದೆ. ಈಗ ಪಾದಚಾರಿ ಮಾರ್ಗ ಇಲ್ಲದೆ ರಸ್ತೆ ಮಧ್ಯೆಯೇ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಪಾದಚಾರಿ ಮಾರ್ಗ ಮಾಡಿಕೊಡಿ ಅಂತ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಈಗ ಮಲ್ಲೇಶ್ವರ ಮೆಜೆಸ್ಟಿಕ್ ಈ ರಸ್ತೆ ಏನಿದೆಯಲ್ಲ ಕ್ಲೋಸ್ ಆಗಿದೆ. ಒಂದ್ ಕಡೆ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಪಾದಚಾರಿಗಳಿಗೆ ಪ್ರತ್ಯೇಕವಾಗಿ ಒಂದು ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಫುಟ್ಪಾತ್ ಇಲ್ಲದೆ ಒಂದು ರೀತಿಯಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ರಸ್ತೆ ಕ್ಲೋಸ್ ಆಗಿರೋದು, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಜಿಬಿ ಅಧಿಕಾರಿಗಳಿಂದ ಎಡವಟ್ಟಾಗಿದೆ. ಈ ಎಡವಟ್ಟಿನಿಂದಾಗಿ ಫುಟ್ಪಾತ್ನಲ್ಲಿ ಓಡಾಡುವಂತಹ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆ ರಸ್ತೆ ಕೂಡ ಕ್ಲೋಸ್ ಆಗಿರೋದು.
ಫುಟ್ಪಾತ್ ಇಲ್ಲದೆ ರಸ್ತೆಯಲ್ಲಿ ಪಾದಾಚಾರಿಗಳ ಪರದಾಟ. ಜಿಬಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಜನರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿದೆ. ಏಕಾಏಕಿ ರಸ್ತೆ ಪಾದಾಚಾರಿ ಮಾರ್ಗ ಕ್ಲೋಸ್ ಆಗಿದೆ. ಜನರು ಪರದಾಟವನ್ನು ನಡೆಸಿದ್ದಾರೆ. ಕಳೆದ 6 ತಿಂಗಳಿಂದ ಮಲ್ಲೇಶ್ವರದಲ್ಲಿ ಒಳಚರಂಡಿ ಕಾಮಗಾರಿ ನಡೀತಾ ಇದೆ. ಇದೀಗ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂ ಕಡೆಗೆ ಸಂಚಾರ ಇದೀಗ ಬಂದ್ ಆಗಿದೆ. ಕಾಮಗಾರಿ ಬಳಿಕ ಮೊದಲೇ ಇದ್ದಂತ ಫುಟ್ಪಾತ್ ಸಹ ತೆರವು ಮಾಡಲಾಗಿದೆ. ಈಗ ಪಾದಚಾರಿ ಮಾರ್ಗ ಇಲ್ಲದೆ ರಸ್ತೆ ಮಧ್ಯೆಯೇ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಪಾದಚಾರಿ ಮಾರ್ಗ ಮಾಡಿಕೊಡಿ ಅಂತ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಈಗ ಮಲ್ಲೇಶ್ವರ ಮೆಜೆಸ್ಟಿಕ್ ಈ ರಸ್ತೆ ಏನಿದೆಯಲ್ಲ ಕ್ಲೋಸ್ ಆಗಿದೆ. ಒಂದ್ ಕಡೆ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಪಾದಚಾರಿಗಳಿಗೆ ಪ್ರತ್ಯೇಕವಾಗಿ ಒಂದು ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಫುಟ್ಪಾತ್ ಇಲ್ಲದೆ ಒಂದು ರೀತಿಯಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ರಸ್ತೆ ಕ್ಲೋಸ್ ಆಗಿರೋದು, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಜಿಬಿ ಅಧಿಕಾರಿಗಳಿಂದ ಎಡವಟ್ಟಾಗಿದೆ. ಈ ಎಡವಟ್ಟಿನಿಂದಾಗಿ ಫುಟ್ಪಾತ್ನಲ್ಲಿ ಓಡಾಡುವಂತಹ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆ ರಸ್ತೆ ಕೂಡ ಕ್ಲೋಸ್ ಆಗಿರೋದು. ಮಾರ್ಗ ಕ್ಲೋಸ್ ಆಗಿದೆ. ಜನರು ಪರದಾಟವನ್ನು ನಡೆಸಿದ್ದಾರೆ. ಕಳೆದ 6 ತಿಂಗಳಿಂದ ಮಲ್ಲೇಶ್ವರದಲ್ಲಿ ಒಳಚರಂಡಿ ಕಾಮಗಾರಿ ನಡೀತಾ ಇದೆ. ಇದೀಗ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂ ಕಡೆಗೆ ಸಂಚಾರ ಇದೀಗ ಬಂದ್ ಆಗಿದೆ. ಕಾಮಗಾರಿ ಬಳಿಕ ಮೊದಲೇ ಇದ್ದಂತ ಫುಟ್ಪಾತ್ ಸಹ ತೆರವು ಮಾಡಲಾಗಿದೆ. ಈಗ ಪಾದಚಾರಿ ಮಾರ್ಗ ಇಲ್ಲದೆ ರಸ್ತೆ ಮಧ್ಯೆಯೇ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಪಾದಚಾರಿ ಮಾರ್ಗ ಮಾಡಿಕೊಡಿ ಅಂತ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಈಗ ಮಲ್ಲೇಶ್ವರ ಮೆಜೆಸ್ಟಿಕ್ ಈ ರಸ್ತೆ ಏನಿದೆಯಲ್ಲ ಕ್ಲೋಸ್ ಆಗಿದೆ. ಒಂದ್ ಕಡೆ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಪಾದಚಾರಿಗಳಿಗೆ ಪ್ರತ್ಯೇಕವಾಗಿ ಒಂದು ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಫುಟ್ಪಾತ್ ಇಲ್ಲದೆ ಒಂದು ರೀತಿಯಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ರಸ್ತೆ ಕ್ಲೋಸ್ ಆಗಿರೋದು, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಜಿಬಿ ಅಧಿಕಾರಿಗಳಿಂದ ಎಡವಟ್ಟಾಗಿದೆ. ಈ ಎಡವಟ್ಟಿನಿಂದಾಗಿ ಫುಟ್ಪಾತ್ನಲ್ಲಿ ಓಡಾಡುವಂತಹ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆ ರಸ್ತೆ ಕೂಡ ಕ್ಲೋಸ್ ಆಗಿರೋದು.